ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವಿವಾಗ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮೈಸೂರಿನ ಎಲ್ಲ ಸ್ನೇಹಿತರ ಜೊತೆ ಈಗ ಸ್ನಾನಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೆನ್ನೆ ಅಯೋಧ್ಯೆಗೆ ಹೋಗಿದ್ದು, ಅಯೋಧ್ಯೆಯಿಂದ ಈಗ ಪ್ರಯಾಗ್ರಾಜ್ಗೆ ಬಂದಿದ್ದೀವಿ. ನಾಳೆ ವಾರಾಣಸಿಗೆ ಹೋಗ್ತೀವಿ. ಅದ್ಭುತವಾದಂತಹ ಒಂದು ವಾತಾವರಣ ಇದೆ. ತುಂಬಾ ಜನಗಳು ಸೇರಿದ್ದಾರೆ ಇಲ್ಲಿ. ಲಕ್ಷಾಂತರ ಜನರ ಮಧ್ಯದಲ್ಲಿ ನಾವು ಕೂಡ ಹೋಗ್ತಾ ಇದ್ದೀವಿ. जय श्री राम, जय श्री राम, जय जय श्री राम, जय श्री राम. ಗೊಂದಲ ಇವತ್ತೇನಿಲ್ಲ, ಸಾಕಷ್ಟು ಜನನು ಕಮ್ಮಿ ಆಗಿದ್ದಾರೆ. ನೀವೆಲ್ಲ ಬಂದು ಆರಾಮದಲ್ಲಿ ಇಲ್ಲಿ ಉಳ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ಬೋದು. ಯಾರೇ ಬಂದು ಹೋಟೆಲಲ್ಲಿ ಎಲ್ಲರೂ ಉಳ್ಕೊಂಡವರು ದೊಡ್ಡ ದೊಡ್ಡ ಲಗೇಜ್ ತಗೊಂಬರ್ಬೇಡಿ, ಚಿಕ್ಕದೊಂದು ಹ್ಯಾಂಡ್ ಬ್ಯಾಗ್ ತಗೊಂಬನ್ನಿ. ಇಲ್ಲಿ ಬಂದು ಸ್ನಾನವನ್ನು ಮಾಡ್ಕೊಂಡು ನೀವು ಹೋಗ್ಬೋದು. ತುಂಬಾ ಗೊಂದಲಗಳಿತ್ತು 2 ದಿನದಿಂದ. ಇವಾಗ ಆ ಥರದ ಗೊಂದಲಗಳೇನೂ ಇಲ್ಲ. ವಾತಾವರಣ ಚೆನ್ನಾಗಿದೆ. ಆಮೇಲೆ ತುಂಬಾ ಚಳಿ ಆಗುತ್ತೆ ಅಂತೇಳಿ ಮನೇಲಿರುವಂತ ಎಲ್ಲ ಹೊದಿಕೆಗಳಿಂದ ಹೊರಗೆ ಹೋಗ್ಬೇಡಿ. ಸಣ್ಣದೊಂದು ಜಾಕೆಟ್ ಸಾಕು. ಅಂತ ಏನು ಚಳಿ ಇಲ್ಲ. ರಾತ್ರಿ ಹೊತ್ತು ಸ್ವಲ್ಪ ಚಳಿ ಇರುತ್ತೆ. ತಲೆಗೊಂದು ಟೋಪಿ ಮತ್ತೊಂದು ಜಾಕೆಟ್ ಇಟ್ಕೊಂಬನ್ನಿ. ತುಂಬಾ ಥರ್ಮಲ್ಲು ಅದನ್ನೆಲ್ಲ ತಗೊಂಡ್ಬರ್ಬೇಕಾದ ಅಗತ್ಯ ಏನಿಲ್ಲ. फाइनली संगम द्वार